ಹಾಯ್ ಫ್ರೆಂಡ್ಸ್, ಬಾಳೆಹಣ್ಣು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತದೆ ಅನ್ನೋದು ನಿಮಗೆ ಗೊತ್ತು. ಆದರೆ ಅದೇ ಬಾಳೆಹಣ್ಣಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ನಿಮಗೆ ಗೊತ್ತಾ? ನಾವು ನಿಮಗೆ ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಬೆಳಗಿನ ಉಪಹಾರಕ್ಕಾಗಿ, ತಿಂಡಿಗಾಗಿ, ಮುಖ್ಯ ಊಟದ ಮೊದಲು ಅಥವಾ ವ್ಯಾಯಾಮ ಮಾಡುವ ಮೊದಲು ಬಾಳೆಹಣ್ಣನ್ನು ಸೇವಿಸುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹೌದು, ಇದು ಫೈಬರ್ ಅಂಶವನ್ನು ಹೊಂದಿದ್ದು ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಮತ್ತು ತೂಕ ನಷ್ಟದ ಸಾಮರ್ಥ್ಯವನ್ನು ಕೂಡ ಇದು ಹೆಚ್ಚಿಸುತ್ತದೆ. ಈ ಒಂದು ನಿರೋಧಕ ಪಿಷ್ಟವು ಸಣ್ಣ ಕರುಳಿನಲ್ಲಿ ವಿಭಜನೆ ಆಗುವುದಿಲ್ಲ, ನೇರವಾಗಿ ದೊಡ್ಡ ಕರುಳಿನ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಅದು ಬ್ಯಾಕ್ಟೀರಿಯಾದಿಂದ ಬ್ಯುಟರೇಟ್ನಂತಹ ಕಿರು ಸರಪಳಿಯ ಕೊಬ್ಬಿನಾಮ್ಲಗಳಾಗಿ ಹುದುಗುತ್ತದೆ. ಹಾಗೆ ಇದು ಎಲ್ಲ ರೀತಿಯ ಹಾರ್ಮೋನುಗಳನ್ನು ಉತ್ಪಾದನೆಯಾಗಿ ಮಾಡುತ್ತದೆ ಮತ್ತು ಪೂರ್ಣತೆಯನ್ನು ಕೂಡ ಹೆಚ್ಚಿಸುತ್ತದೆ. ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ಕೂಡ ಇದು ತುಂಬಾ ಕಡಿಮೆ ಮಾಡುತ್ತದೆ. ಈ ಒಂದು ನಿರ್ದಿಷ್ಟ ಸಮಯದಲ್ಲಿ 2 ವಾರಗಳವರೆಗೆ ಪ್ರತಿದಿನ 2 ಬಾಳೆಹಣ್ಣುಗಳನ್ನು ಸೇವಿಸುವುದರಿಂದ ಕರುಳಿನ ಆರೋಗ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದಾಗಿದೆ ಮತ್ತು ದೇಹವನ್ನು ಸ್ಲಿಮ್ ಆಗಿರಿಸಿಕೊಳ್ಳುವಲ್ಲಿ ತುಂಬಾ ಸಹಾಯ ಮಾಡುತ್ತದೆ. ಇನ್ನು ಬೆಳಗಿನ ಉಪಹಾರದಲ್ಲಿ ಬಾಳೆಹಣ್ಣುಗಳನ್ನು ಸೇರಿಸಿಕೊಳ್ಳುವುದು, ಫೈಬರ್ ಅಂಶವನ್ನು ಸೇರಿಸಿಕೊಳ್ಳುವುದು ತುಂಬಾ ಸಹಾಯ ಆಗುತ್ತದೆ. ಇದು ಪೂರ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ದಿನವಿಡೀ ಕ್ಯಾಲೋರಿಯನ್ನು ಸೇವನೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಮತ್ತು ಹೆಚ್ಚಿದ ಫೈಬರ್ ಸೇವನೆಯಿಂದ ಮತ್ತು ಕಡಿಮೆಯಾದ ದೇಹದ ತೂಕ ನಡುವಿನ ಸಂಪರ್ಕವನ್ನು ಸಹ ಅಧ್ಯಯನ ಸೂಚಿಸುತ್ತದೆ. ಪೋಷಕಾಂಶವು ಪ್ರತಿಯೊಬ್ಬ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತೆ ಅನುಭವ ಕೂಡ ಮಾಡುತ್ತದೆ. ಹೌದು, ನೀವು ನೋಡಿರಬಹುದು, ಬಾಳೆಹಣ್ಣನ್ನು ತಿಂದ ತಕ್ಷಣ ನಿಮಗೆ ಹೊಟ್ಟೆ ತುಂಬಿದ ರೀತಿ ಭಾಸವಾಗುತ್ತದೆ. ಈ ಒಂದು ಹೊಟ್ಟೆ ತುಂಬಿಸುವಿಕೆ ನಿಮಗೆ ನೆಕ್ಸ್ಟ್ ಏನನ್ನು ತಿನ್ನಲಾರದಂತೆ ಸಹ ಮಾಡುತ್ತದೆ. ಹೀಗೆ ನೀವು ಆಹಾರವನ್ನು ಕಡಿಮೆ ಮಾಡಿದಂತನೂ ಕೂಡ ನಿಮಗೆ ಹಸಿವು ಕಡಿಮೆ ಆಗ್ತಾ ಬರುತ್ತದೆ. ಇನ್ನು ಸಮತೋಲಿತ ಉಪಗ್ರಹವು ಸಮಗ್ರ ಪೋಷಕಾಂಶ ಸೇವನೆಯನ್ನು ಖಚಿತಪಡಿಸಿಕೊಳ್ಳಲು ಮಾಂಸ, ಮೀನು, ಮೊಟ್ಟೆಗಳು ಮತ್ತು ವಿವಿಧ ತರಕಾರಿಗಳಂತಹ ಪ್ರೋಟೀನ್ ಮೂಲಗಳೊಂದಿಗೆ ನೀವು ಬಾಳೆಹಣ್ಣನ್ನು ಜೋಡಿಸಿಕೊಂಡು ತಿನ್ನಬಹುದು. ಇನ್ನು ಮಧ್ಯಾಹ್ನದ ಊಟದ ಮೊದಲು ಕೂಡ ಬಾಳೆಹಣ್ಣನ್ನು ತಿನ್ನಬಹುದು. ಮಧ್ಯಾಹ್ನದ ಊಟ ಮಾಡುವ 30 ನಿಮಿಷಗಳ ಮೊದಲು ಬಾಳೆಹಣ್ಣನ್ನು ಸೇವಿಸುವುದರಿಂದ ಹೊಟ್ಟೆ ತುಂಬಿಸುತ್ತದೆ. ಇದರಿಂದಾಗಿ ನಂತರದಲ್ಲಿ ಹೆಚ್ಚು ನೀವು ಊಟ ಮಾಡುವುದಿಲ್ಲ. ಮತ್ತಿನ್ನು ಸಂಜೆಯ ತಿಂಡಿ ಹೊತ್ತಿಗೆ ಸಹ ನೀವು ಬಾಳೆಹಣ್ಣನ್ನು ತಿನ್ನಬಹುದು. ಬಾಳೆಹಣ್ಣನ್ನು ಕೇವಲ 100 ಕ್ಯಾಲರಿಗಳನ್ನು ಮಾತ್ರ ಒದಗಿಸುವುದರಿಂದ ಬಾಳೆಹಣ್ಣುಗಳು ಆದರ್ಶವಾದ ಲಘು ಆಯ್ಕೆಯಾಗಿದ್ದಾವೆ. ಇದರಿಂದ ನೀವು ಬಾಳೆಹಣ್ಣು ತಿನ್ನುವುದರಿಂದ ಬೇರೆ ಕುರುಕಲು ತಿಂಡಿಗಳತ್ತ ನಿಮ್ಮ ಗಮನ ಹೋಗುವುದಿಲ್ಲ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದೊಂದು ಅದ್ಭುತ ಮಾಹಿತಿ ಅಂತಲೇ ಹೇಳಬಹುದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.